ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಉಪ್ಪಿಟ್ಟು, ಚೋಡ ಮತ್ತು ಶೇಂಗಾ ಉಂಡಿನ ತೊಗೊಂಡಿದ್ದೀನಿ ನಾನು. ಇದು ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಈ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ವಯಸ್ಸಾದವರು ಕೂಡ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇವತ್ತು 2ನೇ ಹಾಲಿತ್ತು. ಹಾಗಾಗಿ ಇವತ್ತು ಪೂಜೆ ಎಲ್ಲ ಮಾಡಿ ಹಾಲನ್ನು ಹಾಕಿದ್ವಿ. ನಮ್ಮ ಮನೆಯವರು, ಮಗಳು ಇಬ್ಬರು ಕೂಡ ಹಾಕಿದ್ರು. ಇವತ್ತು ಎಡೆಗೆ ಕುಚ್ಚುಗಡಬನ್ನು ಮಾಡಿದ್ವಿ ನಾವು, ಅಥವಾ ಇಲ್ಲ ಅಂದರೆ ಕುಚ್ಚುಗಡುಬು ಮಾಡಿಲ್ಲ ಅಂದರೆ ನವಣೆ ಅನ್ನನ ಎಡೆ ಹಿಡಿತೇವೆ ನಮ್ಮ ಮನೆಯಲ್ಲಿ. ಹಾಗೆ ಬದನೆಕಾಯಿ ಪಲ್ಯ, ಕಟ್ಟಿನ ಸಾರು ಇದೆಲ್ಲ ಮಾಡಿತ್ತು. ಯಾವುದೇ ಥರ ರೆಸಿಪಿನ ಇವತ್ತು ಅಪ್ಲೋಡ್ ಮಾಡ್ತಾ ಇಲ್ಲ ನಾನು. ವಿಡಿಯೋ ಕೂಡ ಜಾಸ್ತಿ ಮಾಡಿಲ್ಲ. ಹಬ್ಬ ಇತ್ತು, ಎಲ್ಲರ ಜೊತೆಗೆ ಸ್ವಲ್ಪ ಟೈಮ್ ಕಳೆದೆ ನಾನು. ನೋಡಿ, ಮಧ್ಯಾಹ್ನಕ್ಕೆ ಕುಚ್ಚುಗಡುಬನ್ನು ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ ಕುಚ್ಚುಗಡುಬು, ಆದರೆ ಬಿಸಿ ಇರೋದಾಗೇ ತಿನ್ನಬೇಕು. ಆರಿದ ಮೇಲೆ ಅಷ್ಟು ರುಚಿ ಇರೋದಿಲ್ಲ. ಇದನ್ನು ಹಾಕಿದ್ಮೇಲೆ ನೀರಲ್ಲಿ ಅದು ತೇಲ್ ಬಂದರೆ ಅದು ರೆಡಿಯಾಗಿದೆ ಅಂತ ಅರ್ಥ. ಕೆಲವೊಬ್ಬರಿಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ಹೇಳಿದ್ದು. ನೋಡಿ, ಈ ರೀತಿ ತೇಲ್ಬೇಕಿದು, ಹಾಗಂದರೆ ಮಾತ್ರ ರೆಡಿ ಆದಂಗೆ. ಎಲ್ಲ ಅಡುಗೆ ರೆಡಿಯಾಗಿತ್ತು. ಊಟ ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ. ಮತ್ತು ಮರುದಿನದ ವಿಡಿಯೋ ಇದು. ಮರುದಿನಕ್ಕೆ ನಾನು ಜವಾರಿ ಉಪ್ಪಿಟ್ಟನ್ನು ಮಾಡಿದ್ದೆ. ನನ್ನ ಮಗಳು ಉಪ್ಪಿಟ್ಟು ಮಾಡು ಅಂತ ಹೇಳಿದ್ಲು, ಹಾಗಾಗಿ ಜವಾರಿ ಉಪ್ಪಿಟ್ಟನ್ನು ಮಾಡಿದೆ. ನಾನು ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗಿದ್ನಲ್ಲ, ವಾಪಸ್ ಬಂದ್ವಿ. ಯಾಕಂದರೆ ಸ್ಕೂಲ್ ಕೂಡ ಇತ್ತು, ಅದಕ್ಕೋಸ್ಕರ ವಾಪಸ್ ಬಂದ್ವಿ. ನಾಷ್ಟ ಎಲ್ಲ ಅವರು ಹೋದ್ಮೇಲೆ ನಾನು ನಾಷ್ಟ ಮಾಡ್ಕೊಂಡಾದಮೇಲೆ ನಮ್ಮ ಮನೆಯವರು ಇವತ್ತು ಮಧ್ಯಾಹ್ನ ಮನೆಯಲ್ಲಿದ್ದರು. ಈ ಬ್ರಹ್ಮಕಮಲದ ಗಿಡ ಸ್ವಲ್ಪ ಯಾಕೋ ಬಾಡೋದಂಗೆ ಆಗಿತ್ತು. ಆಮೇಲೆ ಇದರಲ್ಲಿ ಹೂಗಳು ಕೂಡ ಬರ್ತಾ ಇಲ್ಲ. ಲಾಸ್ಟ್ ಟೈಮು ಈ ಗಿಡದಲ್ಲಿ ಹೂಗಳು ಶುರುವಾಗ್ಬಿಟ್ಟಿತ್ತು ನನ್ನ ಹತ್ರ ಜೂನಿಂದನೇ. ಬಟ್ ಈ ಸರಿ ಯಾಕೋ ಇದು ಸರಿ ಇಲ್ಲ. ಹಾಗಾಗಿ ಇದನ್ನು ರೀಪಾಟ್ ಮಾಡಬೇಕಿತ್ತು. ನನಗೆ ರೀಪಾಟ್ ಮಾಡೋಕ್ಕೂ ಕೂಡ ಆಗಲಿಲ್ಲ. ಅದಕ್ಕೆ ಇವತ್ತು ರೀಪಾಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇನ್ಮೇಲಾದರೂ ಇದರಲ್ಲಿ ಹೂ ಬರ್ಬೋದೇನೋ ಅಂತ. ನವಂಬರ್ ತನಕನೂ ಇದರಲ್ಲಿ ಹೂ ಬರುತ್ತೆ. ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಹೂ ಬಿಟ್ಟಿತ್ತು. ಈ ಸಾರಿ ನಾನು ರೀಪಾಟೂ ಮಾಡಲಿಲ್ಲ, ಇದ್ರ ಕಡೆ ಲಕ್ಷ್ಯನೂ ಕೊಡಲಿಲ್ಲ. ಹಿಂಗಾಗಿ ಇದು ಹಾಳಾದಂಗೆ ಆಗಿಬಿಟ್ಟಿದೆ ಗಿಡ. ಹಾಗಾಗಿ ಇವತ್ತು ಇದನ್ನ ನಮ್ಮ ಮನೆಯವ್ರ ಕಡೆ ತೆಗೆಸ್ತಾ ಇದ್ದೆ. ಸದ್ಯಕ್ಕೆ ನಾನು ಈ ಥರದ ಕೆಲಸಗಳನ್ನು ಮನೆಯಲ್ಲಿ ಮಾಡ್ತಾ ಇಲ್ಲ. ಹಾಗಾಗಿ ಅವ್ರ ಹೆಲ್ಪನ್ನು ತೊಗೋತಾ ಇದ್ದೀನಿ. ಅವರು ನನಗೆ ಎಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್. ಯಾವುದೂ ಇಂಥದ್ದು ಮಾಡೋದಿಲ್ಲ ಅಂತ ಹೇಳೋದಿಲ್ಲ. ಹಾಗಾಗಿ ಅವರು ಇವತ್ತು ಮಾಡ್ತಾಯಿದ್ದಾರೆ. ಇದರಲ್ಲಿ ಒಟ್ಟು 3 ಗಿಡ ಇತ್ತು. ಅಂದರೆ ನಾನು ಯಾವಾಗಾದರೂ ಎಲೆಗಳು ಕಟ್ ಮಾಡಿದಾಗ ಅದನ್ನು ಒಂದೊಂದು ಕಡ್ಡಿ ಚುಚ್ಚಿರ್ತೀನಿ. ಒಂದು ಎಲೆನ ಕಟ್ ಮಾಡಿ ಅದನ್ನ ಹಚ್ಚಿದಾಗ ಅದು ಗಿಡ ಆದಂಗೆ ಆಗಿರುತ್ತೆ. ಅದನ್ನು ಕೂಡ ನಾನು ಇವತ್ತು ಸಪ್ರೇಟ್ ಮಾಡಿದೆ. ಯಾಕಂದರೆ ಒಂದೇ ಪಾಟಲ್ಲಿ ಇದು ತುಂಬಾ ಹೆವಿ ಆಗಿಬಿಟ್ಟಿತ್ತು. ಬೀಳೋದು ಅಥವಾ ಮುರಿಯೋದು ಈ ರೀತಿ ಆಗ್ತಾಯಿತ್ತು. ಅದಕ್ಕೋಸ್ಕರ ಸಪ್ರೇಟಾಗಿ ಹಚ್ಚಿದ್ದೀನಿ. ಎಲ್ಲ ವಿಡಿಯೋ ಮಾಡ್ತಾ ಇಲ್ಲ, ಯಾಕಂದರೆ ನಾನು ಕೂಡ ಅವ್ರಿಗೆ ಒಂದು ಸ್ವಲ್ಪ ಕೆಲಸಗಳಲ್ಲಿ ಸಪೋರ್ಟ್ ಮಾಡ್ತಾಯಿದ್ದೆ. ಸ್ವಲ್ಪ ಕೆಲಸಗಳನ್ನ ನಾನು ಕೂಡ ಮಾಡಿದೆ. ಆಮೇಲೆ ಈ ಪುಟ್ಟಿ ಪ್ಲಾಸ್ಟಿಕ್ ಡಬ್ಬಗಳೆಲ್ಲ ನಾನು ಹೋಲ್ ಹಾಕಿ ತಂದಿಟ್ಟಿದ್ದೀನಿ. ಇದು ನೋಡಿ ಅರಿಶಿನ. ನಾನು ಆ್ಯಕ್ಚುಲಿ ಮನೆಯಲ್ಲಿ ಬಳಸೋದಕ್ಕೆ ಅಂತ ಹೇಳಿ ಎತ್ತಿಟ್ಟಿದ್ದೆ. ಹೋದ ವರ್ಷ ನಾನು ಇದನ್ನು ಹಾರ್ವೆಸ್ಟ್ ಮಾಡಿರುವಂಥದ್ದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇದನ್ನು ಬಳಸಿಲ್ಲ, ಹಾಗಾಗಿ ಇದು ಮೊಳಕೆ ಬಂದಿತ್ತು, ಇನ್ನೂ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಪಾಟ್ಗಳಲ್ಲೆಲ್ಲ ಹಾಕೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಇದು ನೋಡಿ, ದೊಡ್ಡ ಪುಟ್ಟಿನ ಕೂಡ ನಾನು ಹೋಲ್ ಮಾಡಿ ಎತ್ತಿಟ್ಟಿದ್ದೀನಿ. ಇದರಲ್ಲಿ ಒಂದು 5ರಿಂದ 6 ನಾವು ಬೇರನ್ನು ಇಡ್ಬೋದು. ನಾನು ಆಗಲೇ ಸಣ್ಣ ಪಾಟನ್ನು ತೋರಿಸಿದ್ನಲ್ಲ, ಅದರಲ್ಲೆಲ್ಲ ಒಂದೊಂದೇ ಬೇರನ್ನು ಇಡ್ತೀನಿ. ಚಿಕ್ಕ ಪಾಟ್ ಅಲ್ಲ, ಹಾಗಾಗಿ ಆ್ಯಕ್ಚುಲಿ ಇಷ್ಟೊತ್ತಿಗಾಗಲೇ ಇಡಬೇಕಾಗಿತ್ತು. ಇದು ಟೈಮ್ ಅಲ್ಲ, ಬಟ್ ಆದರೂ ಕೂಡ ನಾನು ಇಡ್ತಾಯಿದ್ದೀನಿ, ಹಾಳಾಗಬಾರ್ದು ಅನ್ನೋಕ್ಕೋಸ್ಕರ ಅಷ್ಟೇ. ಜಾಸ್ತಿ ಸಿಗಲ್ಲ, ಸ್ವಲ್ಪನೇ ಸಿಗುತ್ತೆ, ತೊಂದರೆ ಇಲ್ಲ. ಸ್ವಲ್ಪ ಸಿಕ್ಕರೂ ಸಾಕು ನನಗೆ. ಅದಕ್ಕೋಸ್ಕರ ಇವತ್ತು ಈ ಪಾಟ್ಗಳನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇದು 2 ಪಾಟ್ ಅಲ್ಲದೆ ಇನ್ನೂ 3 ಪಾಟ್ಗಳಲ್ಲಿ ನಾನು ಇಟ್ಟಿದ್ದೀನಿ. ಈಗ ನೋಡಿ, ಫೈನಲ್ ಆಗಿ ಬ್ರಹ್ಮಕಮಲ ನಾನು ರೀಪಾಟ್ ಮಾಡಿದೆ.
ಈ ಮಣ್ಣಿಗೆ ಏನಂದರೆ ಮಣ್ಣು ಮತ್ತು ಸ್ವಲ್ಪ ವರ್ಮಿ ಕಂಪೋಸ್ಟನ್ನು ಹಾಕಿದ್ದೀನಿ, ಸ್ವಲ್ಪ ಇಪ್ಸಮ್ ಸಾಲ್ಟ್ನು ಕೂಡ ನಾನು ಇದಕ್ಕೆ ಉದುರಿಸಿದ್ದೀನಿ. ಆ ಥರ ಇಪ್ಸಮ್ ಸಾಲ್ಟ್ ಹಾಕಿದ್ರೆ ನಮಗೆ ಏನು ಗಿಡ ಹಾಳಾಗೋ ಚಾನ್ಸಸ್ ಇರಲ್ಲ. ಆಮೇಲೆ ಬಾಲ್ಕನಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ. ಈಗ ಮೇಲೆ ಹೋಗ್ತಾ ಇದ್ದೀನಿ, ಪುಟ್ಟಿನೆಲ್ಲ ತಗೊಂಡು ಅಲ್ಲಿ ಮೇಲೆ ಮಣ್ಣಿದೆ, ಆ ಮಣ್ಣನ್ನು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಇದು 2 ಪಾಟಲ್ಲಿ ಅರಿಶಿನ ಹಾಕಿರೋದು. ಹಾಗೆ ಇದು ಸ್ವಲ್ಪ ಸಿಪ್ಪೆ ಇತ್ತು, ಅದನ್ನು ಕೂಡ ತೊಗೊಂಡೋಗ್ತಾ ಇದ್ದೀನಿ. ಇದು ನೋಡಿ, ಇದು 2 ಪಾಟಲ್ಲೂ ಅರಿಶಿನ ಹಾಕಿದ್ದೀನಿ. ಇದನ್ನು ಈಗ ಸದ್ಯಕ್ಕೆ ಇಲ್ಲೇ ಇಟ್ಟಿದ್ದೀನಿ, ಆಮೇಲೆ ನಾಳೆಗೆ ಮೇಲೆ ತೊಗೊಂಡೋಗ್ಬೇಕು. ಹಾಗೆ ಒಂದು ರೌಂಡು ಗಿಡಗಳನ್ನೂ ಕೂಡ ನೋಡೋಣ ಅಂತ ಹೇಳಿ ಇವತ್ತು ಮೇಲೆ ನೋಡ್ತಾ ಇದ್ದೆ. ಎಲ್ಲ ಗಿಡಗಳು ತುಂಬ ಚೆನ್ನಾಗಿದೆ, ಆದರೆ ಕಸ ಜಾಸ್ತಿ ಬೆಳ್ಕೊಂಡಿದೆ. ಕಸ ನನಗೆ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಎಂದಾದರೂ ಅದನ್ನು ಕೂಡ ಮಾಡಬೇಕು. ಒಂದು 3-4 ಗಂಟೆ ಅದೇ ಆಗುತ್ತೆ, ಯಾಕಂದರೆ ಪಾಟ್ಗಳು ಜಾಸ್ತಿ ಅಲ್ಲ. ಪಾಟ್ ಜಾಸ್ತಿ ಇರೋದ್ರಿಂದ ಕಸ ಜಾಸ್ತಿ ಆದಮೇಲೆ ಅದನ್ನ ತೆಗಿಯೋದು ಕೂಡ ಕಷ್ಟನೇ. ಕೆಲವೊಂದೆಲ್ಲ ಜಾಸ್ತಿ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ. ಈ ರೀತಿ ಆದರೆ ಬೇರೆ ಗಿಡಗಳು ಚೆನ್ನಾಗಿ ಬೆಳೆಯೋದಿಲ್ಲ. ಕೆಲವೊಂದು ಹೋಗಿದೆ. ಈ ಬದನೆಕಾಯಿ ಗಿಡ ಎಲ್ಲ ನಾನು ತೆಗಿಬೇಕಾಗಿತ್ತು, ಅದನ್ನು ಕೂಡ ನಾನು ತೆಗ್ದಿಲ್ಲ. ಈಗ ತಕ್ಕೋಬೇಕು. ಎಲ್ಲನೂ ಒಂದು ರೌಂಡ್ ನೋಡಿಬಿಟ್ಟೆ. ಎಲ್ಲ ತೆಗಿಯೋ ಅಷ್ಟರಲ್ಲೇ ಏನಾಗ್ಬಿಡ್ತು ಅಂದರೆ, ನಾನು ಒಂದು ಬಕೆಟಲ್ಲಿ ವಾಟರ್ ಲಿಲ್ಲಿ ಹಾಕಿದ್ದೆ, ಚಿಕ್ಕ ವಾಟರ್ ಲಿಲ್ಲಿ, ಅಂದರೆ ಈಗ ತಾನೇ ಗ್ರೋ ಆಗ್ತಾ ಇರುವಂಥದ್ದನ್ನು. ಅದು ನಮ್ಮ ಮನೆಯವ್ರ ಕೈ ಬಿಡೋದು ಒಡೆದೋಗ್ಬಿಡ್ತು. ಅದು ನೀರೆಲ್ಲ ಸೋರ್ತಾ ಇತ್ತು, ಅದು ಸ್ವಲ್ಪ ಬೇಜಾರು ಅನ್ನಿಸ್ತು. ಈಗ ಮತ್ತೆ ಅದಕ್ಕೆ ಮಣ್ಣು ಹಾಕ್ಬಿಟ್ಟು ಏನಾದರೂ ಹಚ್ಚೋಣ ಅಂತ ಬಿಟ್ಟಿದ್ದೀನಿ. ನೋಡಿ, ಅದು ವೈಟ್ ಕಲರ್ ಬಕೆಟ್ ಇದೆಯಲ್ಲ, ಅದಕ್ಕೆ ಮಣ್ಣು ತುಂಬಿಸ್ತಾ ಇದ್ದೀನಿ ನಮ್ಮ ಮನೆಯವ್ರ ಕಡೆ. ಈ ಪುಟ್ಟಿನಲ್ಲಿ ನಾನು ಅರಿಶಿನ ಹಾಕಿದೆ. ಇದಿಷ್ಟು ಮಾಡಿ ಮುಗಿಸೋಷ್ಟರಲ್ಲಿ ನನ್ನ ಮಗಳು ಬಂದಳು. ಅವಳಿಗೆ ಹೋಮ್ವರ್ಕ್ ಮಾಡಿ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಅವಳನ್ನ ಅಮ್ಮನ ಮನೆಗೆ ಕರ್ಕೊಂಡೋದೆ. ಅಲ್ಲಿ ನೋಡಿ ರಂಗೋಲಿ ಹಾಕ್ತೀನಿ ಅಂದಳು. ಅವಳಿಗೊಂದು ಸ್ವಲ್ಪ ರಂಗೋಲಿ ಹಾಕೋಕ್ಕೂ ಕಲಿಸ್ಕೊಡ್ತಾ ಇದ್ದೀನಿ ನಾನು ಮೆಲ್ಲಗೆ. ಯಾಕಂದರೆ ಅವಳಿಗೆ ಇಂಟ್ರೆಸ್ಟ್ ಇದೆ, ಅದಕ್ಕೋಸ್ಕರ ನಾನು ಯಾವುದೇ ಥರ ಒತ್ತಾಯ ಮಾಡೋದಿಲ್ಲ ಅವಳಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಹೇಳ್ಕೊಡೋದು. ಇದೆಲ್ಲ ಹಾಕಿಬಿಟ್ಟು ಕಸ ಬೆಳೆದು ನೀರು ಹಾಕಿ ರಂಗೋಲಿ ಹಾಕಿದ್ಲು. ತುಂಬ ಖುಷಿ ಅನ್ನಿಸ್ತು. ಆಮೇಲೆ ಮುಖ ಎಲ್ಲ ತಕ್ಕೊಂಡು ಆಟ ಆಡೋಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಆಯಿತು ಹೋಗು ಅಂತ ಹೇಳಿ ಕಳಿಸ್ದೆ ನಾನು. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.